ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ಸುದ್ದಿಗಳು ಇವತ್ತು ವಿದ್ಯಾರ್ಥಿನಿಯರಲ್ಲಿ ಒಂದು ಸೆಕೆಂಡ್ ಪರೀಕ್ಷೆ 2023-24 ಸಾಲಿನಲ್ಲಿ ಬರೆದಿರುವಂತಹ ವಿದ್ಯಾರ್ಥಿಗಳು ರಿಸಲ್ಟ್ಗೆ ವೈಟ್ ಮಾಡ್ತಾ ಇದ್ದೀರಿ. ವಿದ್ಯಾರ್ಥಿಗಳಿಗೆ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 22ನೇ ತಾರೀಕಿನ ತನಕ ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷೆಗಳು ಕೂಡ ನಡೆದಿದ್ವು. ಈ ಒಂದು ಪರೀಕ್ಷೆಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಪ್ರಕಟ ಮಾಡ್ತಾರೆ ಅಂತ ಎಲ್ಲ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು, ರಿಪೀಟರ್ಸ್ ಆಗಿರ್ಬೋದು, ಪ್ರೈವೇಟ್ ವಿದ್ಯಾರ್ಥಿಗಳಾಗಿರ್ಬೋದು, ಫ್ರೆಷರ್ಸ್ನ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ರಿಸಲ್ಟ್ಗೆ ಒಂದು ಡೇನ ವೆಯ್ಟ್ ಮಾಡ್ತಾ ಇದ್ದೀರಿ. ಯಾವ ದಿನಾಂಕದಂದು ಪ್ರಕಟ ಮಾಡ್ತಾರೆ, ವ್ಯಾಲ್ಯುವೇಷನ್ ಯಾವ ಒಂದು ಸ್ಥಿತಿಯಲ್ಲಿ ನಡೀತಾ ಇದೆ, ಏನು ಎತ್ತ ಅಂತೆಲ್ಲ ವಿದ್ಯಾರ್ಥಿಗಳು ಕ್ಯೂರಿಯಸ್ ಆಗಿದ್ದೀರಿ ಅದನ್ನು ತಿಳ್ಕೊಳ್ಳೋದಕ್ಕೆ. ಯಾಕಂದರೆ ಒಂದು ಸೆಕೆಂಡ್ ಬೋರ್ಡ್ ಎಕ್ಸಾಮ್ನ ಬರೆದಿದ್ರು ವಿದ್ಯಾರ್ಥಿಗಳು. ಇದೀಗ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಗಳು ವೈರಲ್ ಆಗ್ತಾ ಇರುವಂಥದ್ದು. ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನು ನಂಬೇಕಾ ಬೇಡವಾ ಏನು ಎತ್ತ ಅಂತ ಡೌಟ್ಸ್ಗಳಿರುವಂಥದ್ದು. ಸಾಕಷ್ಟು ವಿದ್ಯಾರ್ಥಿಗಳು ನಂಬ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲ ಅದು ಸುಳ್ಳು ಹಾಗೆ ಹೀಗೆ ಅಂತ ಸುದ್ದಿಗಳು ಬರ್ತಿದೆ. ಈಗ ವಿದ್ಯಾರ್ಥಿಗಳಿಗೆ ಅಸಲಿ ಸುದ್ದಿ ಏನಾಗ್ತಿದೆ, ಏನು ಎತ್ತ, ಇದು ನಂಬೇಕಾ ಬೇಡವಾ, ರಿಸಲ್ಟ್ ಯಾವಾಗ ಪ್ರಕಟ ಆಗ್ತದೆ, ಏನು ಸುದ್ದಿ ಬರ್ತಿದೆ, ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ನಿಮಗೆ ಕೊಡ್ತಾ ಇರುವಂಥದ್ದು, ಏನು ನಡೀತಾ ಇದೆ ಅಂದ್ಬಿಟ್ಟು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ. ಈ ವಿಡಿಯೋ ಡಿಸ್ಕ್ರಿಪ್ಷನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, ಮಾಹಿತಿ, PDFs ಎಲ್ಲ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಮಾಹಿತಿನ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇರುವಂಥದ್ದು ಏನಂದ್ರೆ, ಕರ್ನಾಟಕ ಶಾಲಾ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರ್ಬೋದು ನೀವು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಪತ್ರಿಕಾ ಪ್ರಕಟಣೆ ಅಂದ್ಬಿಟ್ಟು ಇಲ್ಲಿ ಒಂದು ಸುದ್ದಿ ಬಂದಿದೆ. ಇದು ನಿಜಾನ ಸುಳ್ಳು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಏನು ಎತ್ತ ಅಂತ ನಿಮಗೆ ಕ್ಲಾರಿಟಿನ ಕೊಡ್ತೇನೆ. ಮಾರ್ಚ್ 2023 ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯನ್ನು ದಿನಾಂಕ 1/3/2024ರಿಂದ 23/3/2024 ನಡೆಸಲಾಗಿತ್ತು ಅಂತ ಕೊಟ್ಟಿದ್ದಾರೆ. ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡಿದೆ, ಮುಕ್ತಾಯ ಆಗಿದೆ ಅಂತ ಕೊಟ್ಟಿದ್ದು. ದ್ವಿತೀಯ PUC ವಾರ್ಷಿಕ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸುವ ಸಂಬಂಧ 3/4/2024 ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫಲಿತಾಂಶವನ್ನ https ಒಂದು carresults.nec.in ಅಂತ ಈ ಒಂದು ಜಾಲತಾಣದಲ್ಲಿ ದಿನಾಂಕ 3/4/2024 ಬೆಳಿಗ್ಗೆ 11 ಗಂಟೆಗೆ ನಂತರ ವೀಕ್ಷಿಸಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಡೇಟ್ ಮೆನ್ಷನ್ ಮಾಡಿರೋದು ನೋಡಬಹುದಾಗಿರುತ್ತೆ. ದಿನಾಂಕ ಮೇಲ್ಗಡೆ 24/4/2024 ಅಂತ ಕೊಟ್ಟಿದ್ದಾರೆ. ಡೇಟ್ ಇವಾಗ ಸುದ್ದಿ ವೈರಲ್ ಆಗ್ತಿರುವಂಥ ಡೇಟು ಏಪ್ರಿಲ್ 2ನೇ ತಾರೀಕು ಆಗಿರುವಂಥದ್ದು. ಇಲ್ಲಿ 20 ಅಂತ ಕೊಟ್ಟಿದ್ದಾರೆ. ಮತ್ತು ಕೆಳಗಡೆ ಬಂದಾಗ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಯಾರೋ ಒಂದು ಸೈನ್ ಆಗ್ತಾರಲ್ಲ, ಅಂದರೆ ಒಂದು ಹೆಡ್ ಅವರ ಒಂದು ಡೇಟ್ ಕೊಟ್ಬಿಟ್ಟಲ್ಲಿ ಮಾರ್ಚ್ 20, 2024 ಅಂತ ಕೊಟ್ಟಿದ್ದಾರೆ. ಇಲ್ಲ ವಿದ್ಯಾರ್ಥಿಗಳು ತಿಳ್ಕೊಬೋದಾಗಿರುತ್ತೆ ಇದೊಂದು ಫೇಕ್ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅಧಿಕೃತವಾಗಿ ವಿದ್ಯಾರ್ಥಿಗಳಿಗೆ ವೆಬ್ಸೈಟಲ್ಲಿ ಮಾಹಿತಿ ಕೊಡೋಂಗಿದ್ರೆ ವೆಬ್ಸೈಟಲ್ಲಿ carresults.in ಒಂದು ಅಪ್ಡೇಟ್ ಆಗಿ ಬರಬೇಕಿತ್ತು. ಓಕೆ, ವೆಬ್ಸೈಟಲ್ಲಿ ಅಪ್ಡೇಟ್ ಬಂದಿಲ್ಲ ಅನ್ಕೊಳ್ಳಿ ವಿದ್ಯಾರ್ಥಿಗಳಿಗೆ. ಶಿಕ್ಷಣ ಸಚಿವರ ಕಡೆಯಿಂದ ಅವರ ಒಂದು ಟ್ವಿಟರ್ ಖಾತೆ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಅಪ್ಡೇಟ್ ಬಂದಿರ್ತಿತ್ತು. ಟ್ವಿಟರಲ್ಲಿ ಆದರೂ ಕೂಡ ಅಧಿಕೃತವಾಗಿ ಟ್ವೀಟ್ ಮಾಡ್ತಾ ಇದ್ರು. ಒಂದಿನ ಮುಂಚೆನೇ ಟ್ವೀಟ್ ಅಂತೂ ಆಗ್ತಾ ಇದ್ವು. ಮತ್ತೆ ನಂತರದಲ್ಲಿ ನ್ಯೂಸ್ ಚಾನಲ್ಸ್ ಏನಿದಾವಲ್ಲ, ನೀವು ನಾರ್ಮಲ್ TV ಚಾನಲ್ ಅಂತೂ ವೀಕ್ಷಣೆ ಮಾಡ್ತಾ ಇರ್ತೀರಾ, ಅವುಗಳ ಮುಖಾಂತರ ಆದರೂ ಕೂಡ ಒಂದು ಪತ್ರಿಕಾ ಪ್ರಕಟಣೆ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅಂತೂ ಅಪ್ಡೇಟ್ ಮಾಡಿರ್ತಾರೆ. ಹಾಗಾಗಿ ಒನ್ ಟೈಮ್ ಆದರೂ ಕೂಡ ಯಾವ್ದಾರು ನ್ಯೂಸ್ ಚಾನಲ್ ಬಂದಿರ್ತಿತ್ತು. ಸೆಕೆಂಡ್ PUC ಪರೀಕ್ಷಾ ಫಲಿತಾಂಶ ರಿಸಲ್ಟನ್ನು ಏನು ಏಪ್ರಿಲ್ 3ನೇ ತಾರೀಕು 2024 ಪ್ರಕಟ ಮಾಡ್ತೇನೆ ಅಂತ ನಂತರದಲ್ಲಿ ನೋಡ್ತಿರ್ಬೋದಾಗಿರುತ್ತೆ. ಯಾವ್ದಾರೋ ಒಂದು ಏನು ಅಪ್ಡೇಟ್ ಇರ್ತಾವಲ್ಲ ಅದನ್ನೇ ಇಲ್ಲಿ ಎಡಿಟ್ ಮಾಡಿದ್ದಾರೆ, ಅಬ್ಸರ್ವ್ ಮಾಡಿ ನೋಡಬಹುದಾಗಿರುತ್ತೆ. ಅಲ್ಲಿ ಡೇಟ್ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ ಒಂದು ಎಲ್ಲ 3/4/2024 ಅಂತ ಆಗಿರ್ಬೋದು. ಒಂದು ಪರೀಕ್ಷಾ ದಿನಾಂಕ ಏನಿದೆಲ್ಲ 1/3/2024, 23/3/2024. ಈ ಒಂದು ಡೇಟನ್ನು ಕೊಟ್ಟಿರೋದೆಲ್ಲ ಕೂಡ ಎಡಿಟ್ ಮಾಡಿರೋ ಥರ ಕಾಣಿಸ್ತಿದೆ. ಝೂಮ್ ಮಾಡ್ಕೊಂಡು ನೋಡ್ಕೋಬೇಕಾಗಿರುತ್ತೆ ವಿದ್ಯಾರ್ಥಿಗಳು. ಒಂದು ವೈಟ್ ಒಂದು ಟೈಪಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಅವ್ರು ಎಡಿಟ್ ಮಾಡಿ ಹಾಕಿರೋದನ್ನೇ ಎದ್ದು ಕಾಣಿಸ್ತಾ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದು ಒಂದು ಎಡಿಟೇ ಆಗಿರುತ್ತೆ. ಮತ್ತು ಅಲ್ಲಿ ಡೇಟು ಕೂಡ ಏಪ್ರಿಲ್ 20, 2024 ಅಂತ ಏನು ಕೊಟ್ಟಿದ್ದಾರೆ ಗೊತ್ತಾಗ್ತಿಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಕಳ್ಕೊಳ್ಳುವಂಥದ್ದು ಏನಿಲ್ಲ. ಆದರೆ ವಿದ್ಯಾರ್ಥಿಗಳು ನಂಬ್ರಿ ಅಂತ ಹೇಳ್ತಾ ಇಲ್ಲ, ಬಟ್ ವೆಯ್ಟ್ ಅಂತೂ ಮಾಡಿ ನೋಡ್ಬೋದು ಬೇಕಾದ್ರೆ ವಿದ್ಯಾರ್ಥಿಗಳು ನಾಳೆ ರಿಸಲ್ಟ್ ಬರುತ್ತೆ ಇಲ್ವ ಅಂತ ಅಂದ್ಬಿಟ್ಟು. ಅಥವಾ ವಿದ್ಯಾರ್ಥಿಗಳಿಗೆ ಕನ್ಫರ್ಮೇಷನ್ ಅಂತೂ ಆಗಿಲ್ಲ, ಬಟ್ ರಿಸಲ್ಟ್ ಅಂತೂ ಏಪ್ರಿಲ್ ತಿಂಗಳಲ್ಲಂತೂ ಬರುತ್ತೆ. ವಿದ್ಯಾರ್ಥಿಗಳಿಗೆ ಯಾವ ದಿನಾಂಕದೊಂದು ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಎಲ್ಲ ಒಂದು ಮೂಲಗಳ ಕಡೆ ನಾವು ಮಾಹಿತಿ ಕೊಟ್ಟಂಗೆ ಕನ್ನಡವೇ ಯೂಟ್ಯೂಬ್ ಚಾನಲ್ ಬೇಗ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ, ಯಾವಾಗ ರಿಸಲ್ಟ್ ಬರುತ್ತೆ ಏನು ಅಂತ. ಸದ್ಯಕ್ಕೆ ಇದನ್ನ ವಿದ್ಯಾರ್ಥಿಗಳು ನಂಬಿದ್ರು ನಷ್ಟ ಏನಿಲ್ಲ, ಬಟ್ ಆದರೆ ನಂಬಿದ್ರೆ ಈ ಒಂದು ಡೇಟ್ ಪಕ್ಕ ಇದೆ ಅಂತ ಎಲ್ಲೂ ಕೂಡ ಎಲ್ಲ ಕಡೆನ ಸುದ್ದಿ ಅಂತೂ ಇಲ್ಲ. ವಿದ್ಯಾರ್ಥಿಗಳಿಗೆ ಇದೊಂದು ಡೌಟ್ ಅಲ್ಲಿ ಇರುವಂಥ ವಿಷಯ ಆಗಿದೆ. ಬಟ್ ವಿದ್ಯಾರ್ಥಿಗಳು ಇದನ್ನ ಎಕ್ಸ್ಪೆಕ್ಟ್ ಮಾಡೋ ಸಾಧ್ಯತೆ ತೀರಾ ಕಡಿಮೆ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡಿ ನಾಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ವಿದ್ಯಾರ್ಥಿಗಳು ಇದು ಪಕ್ಕಾ ಒರಿಜಿನಲ್ ಮಾಹಿತಿ ಅಂತ ಕೂಡ ಹೇಳ್ತಾ ಇಲ್ಲ, ಎಡಿಟ್ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತೆ ಎಲ್ಲ ಒಂದು ತಪ್ಪುಗಳು ಕಾಣಿಸ್ತಾ ಇರುವಂಥದ್ದು ಇದರಲ್ಲಿ. ಮತ್ತೆ ಒಂದು ಸುದ್ದಿಗಳಲ್ಲೂ ಕೂಡ ಸಾಮಾಜಿಕ ಜಾಲತಾಣ ಮತ್ತೆ ಹೊರಗಡೆ ಒಂದು ಸೋಷಿಯಲ್ ಮೀಡಿಯಾ ಅಫಿಷಿಯಲ್ ಅಕೌಂಟ್ ಒಂದು ಶಿಕ್ಷಣ ಇಲಾಖೆಯಲ್ಲಿ ಕಡೆಯಿಂದ ಕೂಡ ಅಧಿಕೃತವಾಗಿ ಈ ದಿನಾಂಕ ಮತ್ತೆ ಟೀಚರ್ಸ್ ಕಡೆಯಿಂದ ಕೂಡ ಕನ್ಫರ್ಮೇಷನ್ ಆಗಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಫೇಕ್ ಅನ್ನೋ ಸಾಧ್ಯತೆಗಳು ನಾವು ಹೇಳುವಂಥದ್ದು ಹೆಚ್ಚಾಗಿರುವಂಥದ್ದು. ಆದರೂ ವಿದ್ಯಾರ್ಥಿಗಳು ನಾಳೆ ತನಕ ವೈಟ್ ಮಾಡಿ, ಬಟ್ ಮೆಜಾರಿಟಿ ಇದೊಂದು ಸುಳ್ಳು ಸುದ್ದಿ ಅಂತಾನೆ ಹೇಳ್ಬೋದಾಗಿರುವಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.